ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ, ಇವತ್ತು ದೋಸೆಗೆ ಹಿಚ್ಕಿದ ಅವರೆಕಾಳು ಸಾರು. ಹಿಚ್ಕಿದ ಅವರೆಕಾಳು ಸಾರು ದೋಸೆ, ಚಪಾತಿ, ಮುದ್ದೆ, ಅನ್ನಕ್ಕೆ ತುಂಬ ಸಖತ್ತಾಗಿರುತ್ತೆ. ಈಗ ನಾನು ಫಸ್ಟು ದೋಸೆಗೆ ಯಾವ ರೀತಿ ನೆನೆಯೋದು ನೋಡ್ತಾಯಿದ್ದೆ. ನಾನಿಲ್ಲಿ 3 ಪಾವಷ್ಟು ಅಕ್ಕಿ, ಒಂದು ಅರ್ಧ ಪಾವಷ್ಟು ಹೆಸ್ರು ಕಾಳು, ಒಂದು ಇಡಿಯಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬುಧವಾರ ಬೆಳಗ್ಗೆ ನಾನು ನೆನೆಸಿದ್ದು, ಸಂಜೆ ರುಬ್ಬೋದು. ಗುರುವಾರ ಬೆಳಗ್ಗೆ ತಿಂಡಿಗೆ ನಾನು ಮಾಡ್ಕೊಳ್ಳೋದು ಇದನ್ನು. ನೋಡಿ, ಇಲ್ಲಿ ನಾನು ಬೆಳಗ್ಗೆ ನೆನೆಸ್ತಾ ಇದ್ದೀನಿ. ಒಂದಿನ ಮುಂಚೆನೇ ರೆಡಿ ಮಾಡ್ಕೋಬೇಕಿದ್ದು ಈ ತಿಂಡಿ ಮಾಡಬೇಕು ಅಂದರೆ. ನಾನಿಲ್ಲಿ ಇದು ನೆನೆಸಿದ್ದೀನಿ. ಇದು ಸಂಜೆ, ಇವಾಗ ಬೆಳಗ್ಗೆ ಒಂದು 9 ಗಂಟೆ ಹಂಗೆ ನೆನೆಸಿದ್ದು, ಸಂಜೆ ಒಂದು 6-7 ಗಂಟೆ ಹಂಗೆ ರುಬ್ಕೊಂಡ್ರೆ ಸಾಕು ನೀವು. ನೋಡಿ, ಇಲ್ಲಿ ಒಂಚೂರು ಶುಂಠಿ, ಒಂದು 3 ಅವರ್ ನೆನೆದ್ರೂ ಸಾಕು. ನಾನು ಹೆಂಗೂ ಸಂಜೆ ಮತ್ತು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ಲ, ಆವಾಗ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂಚೂರು ಉಪ್ಪು ಹಾಕಿ ಇಲ್ಲಿ ದೋಸೆ ಹಿಟ್ಟನ್ನು ರುಬ್ಬಿಟ್ಟು ತೊಗೊಳ್ಳಿ. ಇದು ಮಸಾಲೆ ದೋಸೆ ರೆಸಿಪಿ ಅಲ್ಲ, ಇದು ಬರೀ ಹೆಸ್ರು ಕಾಳು ಮತ್ತು ಇದು ಮೆಂತ್ಯನ ಅಕ್ಕಿ ನೆನೆಸ್ಬಿಟ್ಟು ಮಾಡಿರೋ ದೋಸೆ. ನೋಡಿ, ಈಗ ಇದನ್ನು ರುಬ್ಬಿಟ್ಟಿದ್ದೀನಿ ಎಲ್ಲನೂ. ಈಗ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟು ಇದನ್ನು ಹಂಗೆ ಇಡಬೇಕು. ಇದಕ್ಕೆ ನಾನು ಇಲ್ಲಿ ಯಾವುದೇ ಥರ ಸೋಡಾ ಯೂಸ್ ಮಾಡಿಲ್ಲ. ನೋಡಿ, ಇದು ಈಗ ನಾವು ರಾತ್ರಿ ಅವರೆಕಾಳು ತೊಗೊಂಡಿದ್ದೆ, 3 kg ಅವರೆಕಾಳು. ಅದು ನೆನೆಸ್ಬಿಟ್ಟು ಇಸ್ಕೋಬೇಕು. ಇದಕ್ಕೆಲ್ಲ ತುಂಬ ಪೇಷನ್ಸ್ ಇರಬೇಕು. ಒಂದಿನ ಮುಂಚೆನೇ ರೆಡಿ ಮಾಡ್ಕೋಬೇಕು. ನೋಡಿ, ಇಸ್ಬಿಟ್ಟು ತೊಗೊಂಡಿದ್ದು 3 kg ಅವರೆಕಾಳು. ಅಂದರೆ ತುಂಬ ಚೆನ್ನಾಗಿತ್ತು ಕಾಳು ಮಾತ್ರ. ಇದು ಸೀಸನ್ ಅಲ್ಲ, ಅನ್ಸೀಸನ್ ಆದರೂ ಚೆನ್ನಾಗಿ ಸಿಗುತ್ತೆ. ಇವಾಗ ಎಲ್ಲ ಸೀಸನಲ್ಲೂ ಎಲ್ಲನೂ ಸಿಗಂಗಾಗಿದೆ ಅಲ್ವಾ. ನೋಡಿ, ಅವರೆಕಾಳು ತೊಗೊಂಡಿದ್ದು. ಈಗ ಸಾರು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ನಾನೇನು ಹಿಚ್ಕಿದ ಅವರೆಕಾಳು ಇದೆಯಲ್ಲ, ಹಿಚ್ಕಿದ ಅವರೆಕಾಳನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 5-6 ಜನಕ್ಕೆ ಮಾಡೋದು. ಇದು ಬೆಳಗ್ಗೆ ತಿಂಡಿಗೆ ಕಾಳು, ಅದರಲ್ಲಿರೋ ಕಾಳು ಮತ್ತು ದೋಸೆಗೆ ತಿಂತಾರೆ. ಮಧ್ಯಾಹ್ನಕ್ಕೆ ಅದೇ ಸಾರಿಗೆ ಅನ್ನ ಮಾಡ್ಕೊಂಡು ತಿನ್ಬೋದು ನೀವು. ಕೆಲ್ಸಕ್ಕೆ ಹೋಗೋರಿಗೆಲ್ಗ ಈ ಥರ ಒಂದೇ ಅಡುಗೆ ಮಾಡಿಬಿಟ್ರೆ ಈಸಿ ಆಗುತ್ತೆ. ಅವ್ರಿಗೆ ಮಧ್ಯಾಹ್ನಕ್ಕೂ ಅನ್ನಕ್ಕೂ ಆಗುತ್ತೆ ಸಾರು. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಇದಕ್ಕೆ ಈರುಳ್ಳಿ ನಾನಿಲ್ಲಿ ಜಾಸ್ತಿ ತೊಗೊಂಡಿದ್ದು. ನೀವು ಕಡಿಮೆ ಜನ ಇದ್ದರೆ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 6 ಜನಕ್ಕೆ ಆಗೋವಷ್ಟು ಮಾಡಿರೋದು. ನಾನಿಲ್ಲೊಂದು ದೊಡ್ಡ ಸೈಜ್ದು ಒಂದು 3 ಈರುಳ್ಳಿ, 1-2 ಟೊಮಟೊ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಇಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಅಡುಗೆ ಮಾಡೋದು ಒಂದು ತಪಸ್ಸು. ಅದು ತಾಳ್ಮೆಯಿಂದ ಮಾಡಿದ್ರೆ ನೀವು ಮಾಡೋ ಅಡುಗೆ ಅಮೃತ ಆಗುತ್ತೆ. ಅದನ್ನು ತಿಂದವ್ರಿಗೂ ಖುಷಿ ಆಗುತ್ತೆ. ನೀವು ಗಡಿಬಿಡೀಲಿ ಏನೋ ಒಂದು ಮಾಡಿದ್ದೆ, ಏನೋ ಒಂದು ತಿಂದೆ ಅಂತ ಹೋಗೋದಲ್ಲ. ಅಡುಗೆ ಮಾಡೋದು ಪ್ರೀತಿಯಿಂದನೇ ಮಾಡಿ, ನಿಧಾನವಾಗಿ ಕಲೀರಿ, ಎಲ್ಲನೂ ಬರುತ್ತೆ. ನೋಡಿ, ಈಗ ನಾನೇನು ಅದಕ್ಕೆ ಒಂದು ಸ್ವಲ್ಪ ಒಣಗಿಸಿರೋ ಪುದೀನನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ, ಈಗ ನಾನೇನು ಈರುಳ್ಳಿ ಟೊಮೆಟೊ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಇಲ್ಲಿ ಅದರಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಹಂಗೆ ಓಪನ್ನಲ್ಲೇ ಬೇಯಿಸ್ಬಿಡಿ. ಒಂದು 10-15 ನಿಮಿಷಕ್ಕೆಲ್ಲ ಬೆಂದೋಗಿಬಿಡುತ್ತೆ. ಕುಕ್ಕರ್ಗೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಗೊತ್ತಿಲ್ಲದವರೆಲ್ಲ ಕುಕ್ಕರ್ಗೆ ಹಾಕ್ಬಿಡ್ತಾರೆ, ಅದು ತುಂಬ ಬೆಂದೋಗಿಬಿಡುತ್ತೆ, ಚೆನ್ನಾಗೇ ಇರಲ್ಲ. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ ಇದಕ್ಕೆ. ಈಗ ನಾನು ಇದಕ್ಕೆ ಮಸಾಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಇದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಬರೋಣ ಇದನ್ನು. ನೋಡಿ, ಈಗ ಇದನ್ನು ಗ್ರೈಂಡ್ ಮಾಡೋಣ. ಮೊನ್ನೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಹಂಗೆ ಹೋಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೋಡಿ, ಈಗ ಬೆಂದಿದೆ. ಈಗ
ನಾವು ಇದಕ್ಕೆ ಮಸಾಲೆನ ಸೇರಿಸ್ಕೊಂಡು ನಿಮ್ಗೆ ಯಾವ ಕ್ವಾಂಟಿಟಿಲಿ ಸಾರು ತೀರಾ ತೆಳ್ಳಗೆ ಮಾಡ್ಕೊಬಿಡಿ, ಒಂದು ಕನ್ಸಿಸ್ಟೆಂಟಿಗೆ ಒಂಥರ ತಿಕ್ಕಾಗೇ ಇರಲಿ ಸಾರು. ನಾವಿಲ್ಲಿ ದೋಸೆಗೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ನೋಡಿ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ಮ ಇದ್ಕಿದ್ದು ಅವರೆಕಾಳು ಸಾರು ರೆಡಿ ಆಗೋಯ್ತು. ನೋಡಿ, ಚಪಾತಿನಾದರೂ ಮಾಡ್ಕೊಳ್ಳಿ, ಪೂರಿನಾದರೂ ಮಾಡ್ಕೊಳ್ಳಿ, ದೋಸೆನಾದರೂ ಮಾಡ್ಕೊಳ್ಳಿ, ಮುದ್ದೆ ಅನ್ನಕ್ಕೆಲ್ಲ ಸೂಪರ್ ಕಾಂಬಿನೇಷನ್. ನಾನಿಲ್ಲಿ ದೋಸೆ ಮಾಡ್ತಾಯಿದ್ದೆ. ನೋಡಿ, ಈಗ ಸಾಂಬಾರು ರೆಡಿ ಆಯಿತು. ಇದ್ಕಿದ್ದು ಅವರೆಕಾಳು ಸಾಂಬಾರು. ಈಗ ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ನಲ್ಲ, ನೋಡಿ ನಾನಿಲ್ಲಿ ಉಪ್ಪು ಎಲ್ಲ ರುಬ್ಬೇಕಾರೆ ಹಾಕ್ಕೊಂಡಿದ್ದೀನಿ. ಸೋಡಾ ಮಾತ್ರ ಯೂಸ್ ಮಾಡಿಲ್ಲ ನಾನು. ಸೋಡಾ ಹಾಕ್ದಲೇ ಚೆನ್ನಾಗಿ ಉಬ್ಬುತ್ತೆ. ತೀರಾ ಚಳಿಗಾಲ ಅನ್ಬೇಕಾದ್ರೆ ಸೋಡಾ ಹಾಕ್ಕೊಳ್ಳಿ. ಬಿಸಿಲಿದ್ದರೆ ಏನು ಸೋಡಾ ಹಾಕೋ ನೆಸೆಸಿಟಿ ಇಲ್ಲ. ಚೆನ್ನಾಗೆ ನಿಮ್ಮ ದೋಸೆ ಹಿಟ್ಟು ಹುಳಿ ಬರುತ್ತೆ, ಉಬ್ಬುತ್ತೆ. ನೋಡಿ ಇಲ್ಲಿ ಯಾವ ಥರ ದೋಸೆ ಹಾಕೋದು ಎಷ್ಟು ನೀಟಾಗಿ ಬರುತ್ತೆ. ಇದು ರುಬ್ಬಿರೋ ದೋಸೆಗೆಲ್ಲ ನೀವು ತವಾಗೆ ಎಣ್ಣೆ ಹಚ್ಚಬೇಡಿ. ನಾನಿದು ಕಬ್ಬಿಣದ ತವ ತಗೊಂಡಿರೋದು, ನಾನು ನಾನ್ ಸ್ಟಿಕ್ ತವ ಅಲ್ಲ. ಇನ್ಸ್ಟೆಂಟ್ ದೋಸೆಗೆಲ್ಲ ತವಾಗೆ ಎಣ್ಣೆ ಹಚ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಆದರೆ ನಿಮ್ಮ ದೋಸೆ ತವ ಚೆನ್ನಾಗಿದ್ದರೆ ಮಾತ್ರ ದೋಸೆ ಈ ಥರ ಬರೋದು, ಇಲ್ಲಾಂದರೆ ಬರಲ್ಲ. ನೋಡಿ ಇಲ್ಲೇ ತುಪ್ಪ ಹಾಕ್ಕೊಂಡು ಇದ್ಕಿದ್ದು ಅವರೆಕಾಳು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.